ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಪರಾಭವ ನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಹಾಗೂ ಭಾದ್ರಪದ ಮಾಸ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಸೆಪ್ಟೆಂಬರ್ 11ನೇ ತಾರೀಕಿನ ತನಕ ಶ್ರಾವಣ ಮಾಸ ನಡೀತಾ ಇರುತ್ತೆ. ಸೆಪ್ಟೆಂಬರ್ 12ರ ನಂತರ 12ನೇ ತಾರೀಕಿನಿಂದ ಭಾದ್ರಪದ ಮಾಸ ಪ್ರಾರಂಭ ಆಗುವಂಥದ್ದು. ಸೆಪ್ಟೆಂಬರ್ 14ನೇ ತಾರೀಕು ಸೋಮವಾರ ವರಸಿದ್ಧಿವಿನಾಯಕ ವ್ರತ ಹಾಗೂ ಸ್ವರ್ಣಗೌರಿ ವ್ರತಾಚರಣೆ ಮಾಡುವಂತಹ ಪರ್ವಕಾಲ. ವರ್ಷ ಪೂರ್ತಿ ನಿಮ್ಮ ಎಲ್ಲ ಕೆಲಸಗಳಲ್ಲಿಯೂ ಕೂಡ ಯಾವುದೇ ವಿಘ್ನಗಳು ಬರದೇ ಇರಲಿ, ವಿಘ್ನಗಳನ್ನು ನಿವಾರಣೆ ಮಾಡುವಂತಹ ವಿಘ್ನ ವಿನಾಯಕ ವರಸಿದ್ಧಿವಿನಾಯಕನ ಆರಾಧನೆ ಮಾಡಿ ಭಗವಂತನ ಒಂದು ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಒಂದು ಅಮ್ಮನವರ ಅನುಗ್ರಹವೂ ಕೂಡ ಎಲ್ಲ ವೀಕ್ಷಕ ಬಂಧುಗಳಿಗೆ ಸಿಗಲಿ ಅಂತ ಹೇಳ್ತಾ, ಇಂತಹ ಪರ್ವಕಾಲದಲ್ಲಿ ಆ ದೇವತೆಗಳ ಆರಾಧನೆಯನ್ನು ಮಾಡಿ ದೈವ ಕೃಪೆಗೆ ಪಾತ್ರರಾಗುವಂಥದ್ದು ವರ್ಷ ಪೂರ್ತಿ ಶುಭ ಫಲಗಳನ್ನು ಕಾಣೋದಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ಸೆಪ್ಟೆಂಬರ್ 27ನೇ ತಾರೀಕಿನಿಂದ ಮಹಾಲಯ ಪಕ್ಷ ಆರಂಭ ಆಗುವಂಥದ್ದು. ಪಿತೃಗಳಿಗೆ ಶ್ರಾದ್ದ ಮತ್ತು ತರ್ಪಣ ಕೊಡುವಂತಹ ಪರ್ವಕಾಲ. ಖಂಡಿತ ಈ ಸಮಯಗಳಲ್ಲಿ ಆ ಒಂದು ಪದ್ಧತಿಗಳನ್ನು ಆಚರಣೆ ಮಾಡೋದ್ರಿಂದ ವರ್ಷ ಪೂರ್ತಿ ಬರುವಂತಹ ನೆಗೆಟಿವ್ಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಹಾಗೂ ಕುಲ ಉನ್ನತಿ ಆಗುವಂಥದ್ದು, ಅಭಿವೃದ್ಧಿಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಬದಲಾಗುವಂತಹ ಗ್ರಹಗಳನ್ನು ನೋಡೋದಾದರೆ, 2ನೇ ತಾರೀಕು ಸೆಪ್ಟೆಂಬರ್ 2ನೇ ತಾರೀಕು ಶುಕ್ರ ತನ್ನ ಸ್ವಕ್ಷೇತ್ರವಾದಂತಹ ತುಲಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ. 2 ಗುರುತರವಾದಂತಹ ಗ್ರಹಗಳು ಅಂದರೆ ಪರಮ ಶುಭನಾದ ಶುಕ್ರ, ದೈತ್ಯಾಚಾರ್ಯ ಶುಕ್ರಾಚಾರ್ಯರು ಕೂಡ ಸ್ವಕ್ಷೇತ್ರದಲ್ಲಿರ್ತಾರೆ. ದೇವತೆಗಳ ಗುರುವಾದಂತಹ ಗುರುಬ್ರಹ್ಮ ಉಚ್ಚಕ್ಷೇತ್ರದಲ್ಲಿರ್ತಾನೆ. ವರ್ಷದಲ್ಲಿ 1 ತಿಂಗಳು ಬರುವಂತಹ ಒಂದು ಉತ್ತಮವಾದಂತಹ ಸಮಯ ಇದಾಗಿರುತ್ತೆ. ಸೆಪ್ಟೆಂಬರ್ 7ನೇ ತಾರೀಕು ಬುಧನು ಕೂಡ ಕನ್ಯಾ ರಾಶಿ ತನ್ನ ಉಚ್ಚಕ್ಷೇತ್ರಕ್ಕೆ ಪ್ರವೇಶ ಮಾಡ್ತಾನೆ. ಸೆಪ್ಟೆಂಬರ್ 17ನೇ ತಾರೀಕು ಸೂರ್ಯನು ಕೂಡ ಕನ್ಯಾ ರಾಶಿಗೆ ಬರ್ತಾನೆ. ಬುಧಾದಿತ್ಯ ಯೋಗ, ನಿಪುಣ ಯೋಗ, ಆತ್ಮಕಾರಕನಾದಂತಹ ಸೂರ್ಯ, ಜ್ಞಾನಕಾರಕನಾದಂತಹ ಬುಧ ಸೇರುವಂಥದ್ದು, ಆತ್ಮಜ್ಞಾನ, ವಿಷ್ಣು ಸ್ವರೂಪ, ವಿಷ್ಣುವಿನ ಒಂದು ಅನುಗ್ರಹ ಸಿಗುವಂತಹ ಒಂದು ಉತ್ತಮವಾದಂತಹ ಸಮಯ ಆಗಿರುತ್ತೆ. ಇನ್ನು ಸೆಪ್ಟೆಂಬರ್ 18ನೇ ತಾರೀಕು ಕುಜ ಕರ್ಕಾಟಕ ರಾಶಿ ತನ್ನ ನೀಚ ಕ್ಷೇತ್ರವನ್ನು ಪ್ರವೇಶ ಮಾಡ್ತಾನೆ. ಕುಜ ನೀಚನಾಗಿದ್ರೂ ಕೂಡ ಆ ರಾಶಿಯಲ್ಲಿ ಗುರು ಉಚ್ಚನಾಗೋದ್ರಿಂದ ನೀಚತ್ವ ಭಂಗ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಇದರ ಶುಭ ಫಲಗಳು ಆಲ್ಮೋಸ್ಟ್ ಎಲ್ಲ ರಾಶಿಯವರಿಗೂ ಕೂಡ ಸಿಗೋದಕ್ಕೆ ಕಾರಣವಾಗುತ್ತೆ. ಖಂಡಿತ ಈ 2026 ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳು ಎಲ್ಲ ರಾಶಿಯವರಿಗೂ ಅನುಕೂಲಗಳನ್ನು ಮಾಡೋದಕ್ಕೆ 4-5 ಗ್ರಹಗಳು ಶುಭ ಸ್ಥಾನದಲ್ಲಿ ಸಂಚಾರ ಮಾಡುವಂಥದ್ದು ಮೂಲ ಕಾರಣ ಆಗುತ್ತೆ. ಇನ್ನು ಸೆಪ್ಟೆಂಬರ್ 26ನೇ ತಾರೀಕು ಬುಧ ಮತ್ತೊಮ್ಮೆ ತುಲಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಬುಧ ಮತ್ತು ಶುಕ್ರನ ಯುತಿ ಆಗುತ್ತೆ. ಅವರಿಬ್ಬರ ನಡುವೆ ಮಿತ್ರತ್ವ ಕೂಡ ಇರುತ್ತೆ. ಸೊ ಈ ಎಲ್ಲ ಪರಿವರ್ತನೆಗಳು ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯುವಂಥದ್ದು. ಈ ಒಂದು ಪರಿವರ್ತನೆಗಳಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಕರ್ಕಾಟಕ ರಾಶಿಯವರಿಗೆ ಆರೋಗ್ಯದ ವಿಚಾರಗಳಿಗೆ ಬರೋದಾದರೆ, ರಾಶಿಯಲ್ಲೇ ಗುರು ಉಚ್ಚನಾಗಿದ್ದು ಕುಜನು ಕೂಡ ನೀಚನಾಗ್ತಾನೆ. ಆದರೆ ಪಂಚಮ ದಶಮಾಧಿಪತಿ ಕುಜ ಕರ್ಕಾಟಕ ರಾಶಿಗೆ ಪರಮ ಮಿತ್ರನಾಗಿರೋದ್ರಿಂದ ಪಂಚಮಾಧಿಪತಿ ಮತ್ತು ಭಾಗ್ಯಾಧಿಪತಿಗಳು ಕೇಂದ್ರದಲ್ಲಿ ಸೇರ್ತಾರೆ. 5-9ನೇ ಮನೆಯ ಅಧಿಪತಿಗಳು ಕೇಂದ್ರದಲ್ಲಿ ಸೇರುವಂಥದ್ದು ಬಹಳ ಉತ್ತಮವಾದಂತಹ ಒಂದು ಕಾಂಬಿನೇಷನ್. ಯಾವುದೇ ಆರೋಗ್ಯದ ಸಮಸ್ಯೆಗಳಿದ್ದರೆ ಪರಿಹಾರ ಆಗುವಂತಹ ಸಮಯ. ಅಂದರೆ ಲಾಂಗ್ ಟರ್ಮಲ್ಲಿ ಯಾವುದಾದ್ರೂ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ಈಗ ಅದು ಪರಿಹಾರ ಮಾಡಿಕೊಳ್ಳೋದಕ್ಕೆ ಅಥವಾ ಒಂದು ಉತ್ತಮವಾದಂತಹ ಒಂದು ವೈದ್ಯಕೀಯ ಸಪೋರ್ಟ್ ಸಿಗೋದಕ್ಕೆ ಸಾಧ್ಯವಾಗುತ್ತೆ.
ಕರ್ಕಾಟಕ ರಾಶಿಯವರು ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿಗಳಲ್ಲಿ ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ಕಾಣ್ತೀರ. ವಾಕ್ಯಗಳನ್ನು ಸೌಮ್ಯ ಮಾಡ್ಕೊಳ್ಳಿ. ದ್ವಿತೀಯದಲ್ಲಿ ಕೇತುವಿನ ಸಂಚಾರ ಆಗ್ತಾ ಇದೆ. ಸಣ್ಣ ಪುಟ್ಟ ವಿಷಯಗಳು ಕೂಡ ಸ್ವಲ್ಪ ನಿಷ್ಠುರಗಳನ್ನು ಕೊಡುತ್ತೆ. ಈ ವರಸಿದ್ಧಿ ವಿನಾಯಕ ಮತ್ತು ಸ್ವರ್ಣಗೌರಿ ವ್ರತಾಚರಣೆ ಮಾಡಿ ಖಂಡಿತ ಶುಭ ಫಲಗಳನ್ನು ಕಾಣ್ತೀರಾ. ಇವೆಲ್ಲ ತುಂಬ ಶಾರ್ಟ್ ಟೈಮಲ್ಲಿ ಈಗ ಪರಿಹಾರ ಆಗುವಂಥದ್ದಿದೆ. ಹಣಕಾಸಿನ ಅಭಿವೃದ್ಧಿ, ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ ಮತ್ತು ನಿಮ್ಮ ವಾಕ್ಯಗಳಿಗೆ ಒಂದು ತೂಕ ಬರುವಂಥ ಒಂದು ಅದ್ಭುತವಾದಂತಹ ಮಾಸಗಳು ಇದಾಗಿರುತ್ತೆ. ನವೆಂಬರಲ್ಲಿ ಕರ್ಕಾಟಕ ರಾಶಿಯವರಿಗೆ ಗುರುಬಲ ಪ್ರಾರಂಭ ಆಗುತ್ತೆ. ಖಂಡಿತ ಮುಂದಿನ ದಿನಗಳು ಚೆನ್ನಾಗಿದ್ದಾಗ ಅದಕ್ಕೆ ಒಂದು ಫೌಂಡೇಶನ್ ಅನ್ನುವಂಥದ್ದು 1-2 ತಿಂಗಳು ಮುಂಚೆಯಿಂದನೇ ಸಿಗೋದಕ್ಕೆ ಪ್ರಾರಂಭ ಆಗುತ್ತೆ. ಕಟಕ ರಾಶಿಯವರಿಗೆ ಹಣಕಾಸು ಮತ್ತು ಕುಟುಂಬದಲ್ಲಿ ಅಭಿವೃದ್ಧಿಗಳು ಉಂಟಾಗುತ್ತೆ. ಒಡಹುಟ್ಟುಗಳ ನಡುವೆ ಸಾಮರಸ್ಯ ಮತ್ತು ಒಬ್ಬರಿಂದ ಒಬ್ಬರಿಗೆ ಅನುಕೂಲಗಳನ್ನು ಖಂಡಿತವಾಗ್ಲೂ ನಿರೀಕ್ಷೆ ಮಾಡಬಹುದು. ಯಾವುದೇ ಹಣಕಾಸಿನ ಅಭಿವೃದ್ಧಿಗಳ ಬಗ್ಗೆ ನಿರೀಕ್ಷೆ ಇಟ್ಕೊಂಡಿದ್ರೆ ಖಂಡಿತ ಹುಸಿ ಆಗೋದಿಲ್ಲ. ಬಹಳ ಒಂದು ದೊಡ್ಡ ಪ್ರಮಾಣದ ಅಭಿವೃದ್ಧಿಯನ್ನು ಕಾಣ್ತೀರಾ. ಇಡೀ ಕುಟುಂಬಕ್ಕೆ ಅದು ಒಂದು ಅಭಿವೃದ್ಧಿಯನ್ನು ಕೊಡುತ್ತೆ. ಏಕೆಂದರೆ ಸೆಪ್ಟೆಂಬರ್ 17ರ ನಂತರದಲ್ಲಿ ಬುಧಾದಿತ್ಯ ಯೋಗ ಅನ್ನುವಂಥದ್ದು ಸೃಷ್ಟಿಯಾಗತ್ತೆ 3ನೇ ಮನೆಯಲ್ಲಿ. ಅದನ್ನು ಪರಾಕ್ರಮ ಸ್ಥಾನ ಅಂತ ಕೂಡ ಹೇಳ್ತೇವೆ. ಹಾಗಾಗಿ ಈ ಒಂದು ಸ್ಥಾನದಲ್ಲಿ ಉಂಟಾಗುವ ಬುಧಾದಿತ್ಯ ಯೋಗ ಬಹಳ ಒಂದು ಅಭಿವೃದ್ಧಿಯನ್ನು ಕೊಡುತ್ತೆ ಹಣಕಾಸಿನ ವಿಚಾರದಲ್ಲಿ. ಇನ್ನು ಪ್ರಾಪರ್ಟಿ ಅನ್ನುವಂತಹ ಸ್ಥಾನದಲ್ಲಿ ಶುಕ್ರ ಸ್ವಕ್ಷೇತ್ರದಲ್ಲಿರ್ತಾನೆ. ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳು ಕೊಡುವಂಥದ್ದಿದ್ರೆ, ಅಂದರೆ ಖರೀದಿ ಮಾಡುವಂಥದ್ದು ಮತ್ತು ಮಾರುವಂತಹ ವಿಚಾರಗಳಿಗೆ ಸೆಪ್ಟೆಂಬರ್ 18ರಿಂದ 1.5 ಮಾಸಗಳ ಕಾಲ ಏನು ಸಮಯ ಇದೆ, ಪ್ರಾಪರ್ಟಿ ವಿಚಾರದಲ್ಲಿ ಕರ್ಕಾಟಕ ರಾಶಿಯವರಿಗೆ ನಿರೀಕ್ಷೆಗೂ ಮೀರಿದ ಅಭಿವೃದ್ಧಿಯನ್ನು ಖಂಡಿತವಾಗ್ಲೂ ಕೊಡುತ್ತೆ. ಪ್ರಯತ್ನ ಮಾಡಿ. ಹೊಸ ಪ್ರಾಪರ್ಟಿ, ಭೂಮಿ ಖರೀದಿ ಮಾಡುವಂಥದ್ದು, ಮನೆ ಕಟ್ಟುವಂತಹ ವಿಚಾರಗಳಿದ್ದರೆ ಅಥವಾ ಹೊಸ ವಾಹನಗಳನ್ನು ಖರೀದಿ ಮಾಡುವಂತಹ ವಿಚಾರಗಳಿದ್ದರೆ, ಪಿತ್ರಾರ್ಜಿತ ಆಸ್ತಿಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳಿದ್ದರೆ ಕರ್ಕಾಟಕ ರಾಶಿಯವರು ಬಹಳ ದೊಡ್ಡ ಪ್ರಮಾಣದ ಅಭಿವೃದ್ಧಿಯನ್ನು ಕಾಣ್ತೀರ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನಿರೀಕ್ಷೆಗೂ ಮೀರಿದಂತಹ ಅನುಕೂಲಗಳನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಗುರುಕುಜ ಯೋಗ ಜನ್ಮರಾಶಿಯಲ್ಲಿ ಉಂಟಾಗುವಂಥದ್ದು, ಒಂದು ರೀತಿಯಲ್ಲಿ ಶಶಿಮಂಗಳ ಯೋಗ ಅಥವಾ ಗಜಕೇಸರಿ ಯೋಗ, ಇದೆಲ್ಲದರ ಒಂದು ಫಲ ಕರ್ಕಾಟಕ ರಾಶಿಯವರಿಗೆ ಸಿಗುವಂಥದ್ದಿರುತ್ತೆ. ಖಂಡಿತ ಅನುಕೂಲಗಳು ಉಂಟಾಗುತ್ತೆ. ಸಂತಾನದ ಅಂಚಿನಲ್ಲಿರುವಂಥವರು ಕೂಡ ತುಂಬ ಉತ್ತಮವಾದಂತಹ ಸಂತಾನ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಯಾವುದೇ ಶತ್ರುಬಾಧೆಗಳಿರುವುದಿಲ್ಲ. ಸ್ನೇಹಿತರು ಒಬ್ಬರಿಂದ ಒಬ್ಬರಿಗೆ ಅನುಕೂಲಗಳು ಉಂಟಾಗುತ್ತೆ. ಯಾವುದೇ ಪಾರ್ಟ್ನರ್ಶಿಪ್ ಅಥವಾ ವ್ಯವಹಾರ, ಬಿಸ್ನೆಸ್ ಮಾಡುವಂಥದ್ದಿದ್ರೆ ಖಂಡಿತ ಅನುಕೂಲಗಳನ್ನು ಕಾಣ್ತೀರ. ಸಮಸ್ಯೆ ಹೇಳುವಂಥದ್ದೇನೂ ಇಲ್ಲ. ತುಂಬ ಒಳ್ಳೆಯ ಸಮಯ ಇದು. ಈ ಒಂದು ಉತ್ತಮವಾದಂತಹ ಸಮಯಗಳು ಇಡೀ ವರ್ಷದಲ್ಲಿ 1-2-3 ತಿಂಗಳು ಮಾತ್ರ ಸಿಗುತ್ತೆ. ಸೊ ಈ ಸಮಯಗಳಲ್ಲಿ ನಿಮ್ಮ ಪ್ರಯತ್ನಗಳನ್ನು ಹೆಚ್ಚಾಗಿ ಮಾಡಿದರೆ ಖಂಡಿತವಾಗ್ಲೂ ಹಿಂದಿನ 2 ವರ್ಷ, ಮುಂದಿನ 2 ವರ್ಷಗಳಿಗೆ ಒಂದು ಫೌಂಡೇಶನ್ ರೀತಿ ಅಥವಾ ಒಂದು ಕೊಂಡಿಯ ರೀತಿ ಕೆಲಸ ಮಾಡುವಂತಹ ಮಾಸಗಳಿದ್ದು ಖಂಡಿತ ಪ್ರಯತ್ನ ಮಾಡಿ ಅಭಿವೃದ್ಧಿಗಳನ್ನು ಕಾಣ್ತೀರಾ. ಕರ್ಕಾಟಕ ರಾಶಿಯವರು ವಿಶೇಷವಾಗಿ ಮಕ್ಕಳ ಎಜುಕೇಷನ್ ಅಥವಾ ಉದ್ಯೋಗ, ಜೊತೆಯಲ್ಲಿ ಪ್ರಾಪರ್ಟಿ, ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳು, ಇದೆಲ್ಲದರಲ್ಲೂ ಒಂದು ದೊಡ್ಡ ಪ್ರಮಾಣದ ಸಕ್ಸಸ್ಸನ್ನು ಕಾಣುವಂತಹ ಮಾಸ. ಖಂಡಿತ ಹುಸಿಯಾಗುವುದಿಲ್ಲ. ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಮತ್ತು ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ಕಾಣ್ತೀರ. ಅಷ್ಟಮ 8ನೇ ಮನೆಯಲ್ಲಿ ರಾಹು ಇದ್ದಾನೆ. 18ರ ನಂತರದಲ್ಲಿ, ಅಂದರೆ ಸೆಪ್ಟೆಂಬರ್ 18ರ ನಂತರದಲ್ಲಿ ಕುಜನ ದೃಷ್ಟಿ ಅನ್ನುವಂಥದ್ದು ರಾಹುವಿನ ಮೇಲೆ ಬೀಳುತ್ತೆ. ಕೇವಲ ಇದು 1.5 ತಿಂಗಳ ಕಾಲ ಇರುವಂತಹ ಒಂದು ಕಾಂಬಿನೇಷನ್. ಇದು ಸ್ವಲ್ಪ ಬ್ಯಾಕ್ ಪೇಯ್ನ್ ಅಥವಾ ಬೆನ್ನು ಹುರಿಯ ಸಮಸ್ಯೆಗಳನ್ನು ಕೊಡೋದಕ್ಕೆ ಇದು ಕಾರಣವಾಗುತ್ತೆ. ಸಣ್ಣ ಪುಟ್ಟ ಉದರ ಸಮಸ್ಯೆಗಳು, ಅಂದರೆ ಹೊಟ್ಟೆಗೆ ಸಂಬಂಧಪಡುವಂಥದ್ದು, ಜೊತೆಯಲ್ಲಿ ಬೆನ್ನು ಹುರಿಗೆ ಸಂಬಂಧಪಡುವ ಆರೋಗ್ಯದ ಬಗ್ಗೆ ಸೆಪ್ಟೆಂಬರ್ 18ರಿಂದ 1.5-2 ತಿಂಗಳ ಕಾಲ ಒಂದು ಕಾಂಬಿನೇಷನ್ ಆರೋಗ್ಯಕ್ಕೆ ಸಣ್ಣ ಕಿರಿಕಿರಿಯನ್ನು ಕೊಡುತ್ತೆ.
ಇದಕ್ಕೆ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿ ಅಥವಾ ಸುಬ್ರಹ್ಮಣ್ಯನ ದರ್ಶನ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಇದರ ಅವಶ್ಯಕತೆ ಇದೆ. ಭಾಗ್ಯದಲ್ಲಿ ಶನಿ ಸಂಚಾರ ಆಗುವಂಥದ್ದು, ಶನಿ ಮೇಲೆ ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ಭಾಗ್ಯೋದಯಗಳು ಸ್ವಲ್ಪ ವಿಳಂಬ ಆದರೂ ಕೂಡ ಪಿತ್ರಾರ್ಜಿತ ಆಸ್ತಿಪಾಸ್ತಿಗಳು ಖಂಡಿತವಾಗ್ಲೂ ಅನುಕೂಲವನ್ನು ಮಾಡಿಕೊಡುತ್ತೆ. ಒಂದು ವಿಶೇಷವಾದಂತಹ ಗುರುಕುಜ ಯೋಗ, ನೀಚಭಂಗ ರಾಜಯೋಗ ಅನ್ನುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಜನ್ಮ ಲಗ್ನ ಮತ್ತು ಜನ್ಮ ರಾಶಿಯಲ್ಲಿ ಉಂಟಾಗುತ್ತೆ. ಇದು ಭೂಮಿಗೆ ಸಂಬಂಧಪಡುವಂತೆ ನಿರೀಕ್ಷೆಗೂ ಮೀರಿದ ಅನುಕೂಲಗಳನ್ನು ಮಾಡಿಕೊಡೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಕರ್ಕಾಟಕ ರಾಶಿಯವರು ಯಾವುದಾದ್ರೂ ಉದ್ಯೋಗದ ಪರಿವರ್ತನೆ ಅಥವಾ ಪ್ರಮೋಷನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಆಗುತ್ತೆ. ಇದನ್ನು ಲೈಟಾಗಿ ತಗೋಬೇಡಿ. ಯಾಕೆಂದರೆ ಕಳೆದ 2.5 ವರ್ಷಗಳು ಯಾವಾಗೆಲ್ಲ ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಶನಿ ಅನ್ನುವಂಥದ್ದು ನಡೀತಾ ಇತ್ತು, ತುಂಬ ಸಮಸ್ಯೆಗಳನ್ನು ನೋಡಿದ್ದೀರಾ, ಉದ್ಯೋಗದಲ್ಲಿ ತುಂಬ ಟೆನ್ಷನ್ಗಳನ್ನು ನೋಡಿರ್ತೀರ. ಸಂಪೂರ್ಣ ಅದೆಲ್ಲ ಪರಿಹಾರ ಆಗುವಂತಹ ಸಮಯ ಆಗಿರುತ್ತೆ. ಈಗ ಉದ್ಯೋಗದಲ್ಲಿ ಅತಿ ಹೆಚ್ಚಿನ ಪ್ರಯತ್ನಗಳನ್ನು ಮಾಡಿ ಖಂಡಿತ ನಿಮಗೆ ಒಂದು ದೊಡ್ಡ ಪ್ರಮಾಣದ ಸಕ್ಸಸ್ಸನ್ನು ಕಾಣ್ತೀರಾ. ಪ್ರಮೋಷನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ಹೊಸ ಉದ್ಯೋಗಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ಗಳನ್ನು ಖಂಡಿತ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಎಲ್ಲ ವಿಚಾರಗಳು ಕರ್ಕಾಟಕ ರಾಶಿಯವರಿಗೆ ಅನುಕೂಲ ಮಾಡಿಕೊಳ್ಳುವಂತಹ ಸಮಯ ಇದು. ಖಂಡಿತ ಪ್ರಯತ್ನ ಮಾಡಿ, ಹುಸಿ ಆಗೋದಿಲ್ಲ. ಇನ್ನು ವಿವಾಹದ ಅಂಚಿನಲ್ಲಿರುವಂಥವರಿಗೂ ಕೂಡ ತುಂಬ ಉತ್ತಮವಾದಂತಹ ಸಮಯ. ದಂಪತಿಗಳ ನಡುವೆ ಆರೋಗ್ಯದಲ್ಲಿಯೂ ಕೂಡ ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡಬಹುದು, ಯಾವುದೇ ಸಮಸ್ಯೆ ಇಲ್ಲ. ಲಾಭಸ್ಥಾನಾಧಿಪತಿ ಶುಕ್ರ ಸ್ವಕ್ಷೇತ್ರದಲ್ಲಿದ್ದು ಲಾಭಸ್ಥಾನವನ್ನು ನೋಡ್ತಾನೆ. ಯಾವುದಾದ್ರೂ ವಿಶೇಷವಾದ ಹಣಕಾಸಿನ ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡ್ಬೋದು, ಖಂಡಿತ ಹುಸಿ ಆಗೋದಿಲ್ಲ. ಲೋನ್ಗಳನ್ನು ರಿಕವರಿ ಮಾಡ್ಕೊಳ್ಳೋದಕ್ಕೆ, ಅಂದರೆ ಲೋನ್ಗಳನ್ನು ತೀರಿಸ್ಕೊಳ್ಳೋದಕ್ಕೆ ಅಥವಾ ಹೊಸದಾಗಿ ಏನಾದರೂ ಹಣಕಾಸಿನ ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡ್ತಾ ಇದ್ದರೆ ಇವೆರಡೂ ಕೂಡ ಅನುಕೂಲ ಆಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಯಾವುದೇ ಸಮಸ್ಯೆಗಳಿಲ್ಲ. ವ್ಯಯಾಧಿಪತಿ ಬುಧ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಯಾವುದೇ ಹೊಸ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡೋದಿದ್ದರೆ ಸ್ವಲ್ಪ ವಿಮರ್ಶೆ ಮಾಡಿ ಮಾಡುವಂಥದ್ದು ಸೂಕ್ತ. ಅಥವಾ ಸೆಪ್ಟೆಂಬರ್ 17 ನಂತರದಲ್ಲಿ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಏಕೆಂದರೆ ಆ ಟೈಮಲ್ಲಿ ಬುಧಾದಿತ್ಯ ಯೋಗವನ್ನು ಸೃಷ್ಟಿ ಮಾಡಿಕೊಂಡಿರುತ್ತೆ, ಜೊತೆಗೆ ಗುರುಕುಜ ಯೋಗ ಅನ್ನುವಂಥದ್ದು ಕೂಡ ಇರುತ್ತೆ. ಸೊ ಈ ಎರಡು ಕಾಂಬಿನೇಷನ್, 4 ಗ್ರಹಗಳ ಒಂದು ಕಾಂಬಿನೇಷನ್ ತುಂಬ ಉತ್ತಮ ಸ್ಥಿತಿಯಲ್ಲಿದೆ. ಸೆಪ್ಟೆಂಬರ್ 17 ನಂತರದಲ್ಲಿ ಕರ್ಕಾಟಕ ರಾಶಿಯವರು ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿದರೂ ಕೂಡ ಲಾಭಗಳನ್ನು ಕಾಣ್ತೀರ. ಎಲ್ಲ ನವಗ್ರಹಗಳು ಕೂಡ ಸೆಪ್ಟೆಂಬರ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಬಹಳಷ್ಟು ಒಳಿತನ್ನು ಮಾಡುವ ಸ್ಥಿತಿಯಲ್ಲಿದ್ದಾರೆ. ಖಂಡಿತ ಪ್ರಯತ್ನ ಮಾಡಿ. ಆರೋಗ್ಯ, ಮಾನಸಿಕ ನೆಮ್ಮದಿ, ಉದ್ಯೋಗ, ಪ್ರಾಪರ್ಟಿ ಇದೆಲ್ಲದೂ ಕೂಡ ಅಭಿವೃದ್ಧಿಯಾಗುತ್ತೆ. ಎಲ್ಲ ನವಗ್ರಹಗಳು ಕೂಡ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.